ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಗೆ ಈ 48 hours ಏನಾರ ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ತೊಗೊಂಡ್ರೆ ಬೈ ಸಂಡೇ ಅವ್ರ ಮನೆಗೆ ಹೋಗ್ಬೋದು. ಸಂಡೇ ಅವ್ರ ಮಂಡೇ ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಸರ್. ಬಟ್ ಕೆಲವು ಮಂದಿ ಅವರು ಅಭಿಮಾನಿಗಳು ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತಾ ಇದಾರೆ, ಅದು ನಿಲ್ಲುತ್ತಾನೆ ಇಲ್ಲ. ನಿನ್ನೆ ಸಂಜೆಗೆ ಮೇಡಮ್ ಒಂದು ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು. ನಾವು ಮತ್ತೆ ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ. ನ್ಯೂರಲಾಜಿಕಲಿ ಏನು ತೊಂದರೆ ಇರಲಿಲ್ಲ. ಬಟ್ ಓವರ್ ಎಕ್ಸರ್ಷನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ನ್ಯೂರೋ ಸರ್ಜನ್ ಹೇಳಿದ ಮೇಲೆ ಈ 48 hours ಅವ್ರ ಕಡೆ ಯಾರು ರಿಲೇಟಿವ್ಸ್ ಬಿಡೋದು ಬೇಡ ಅಂತ ಹೇಳಿ ಡಿಸಿಷನ್. ಯಾರಾದರೂ ಸ್ಪೆಷಲ್ ಡಾಕ್ಟರ್ಸ್ ಕರೆಸ್ತಾ ಇದ್ದಾರೆ? ಯಾರಿಲ್ಲ, ನಮ್ಮ ಕಡೆ ನ್ಯೂರೋ ಸರ್ಜನ್ಸ್ ಚಲೋ ಇದ್ದಾರೆ, ಅವರೇ ನೋಡ್ಕೊತಾ ಇದ್ದಾರೆ. ಇವರು ಡಾಕ್ಟರ್ ಸುನೀಲ್ ಅಂತ, ಇವರು ಫಿಸಿಷಿಯನ್ ಅದಾರ. ಸೊ ಇವರು ಅವ್ರು ನೋಡ್ಕೊತಾ ಇದ್ದಾರೆ. ಆರ್ಥೋಪೆಡಿಕ್ಸ್ ನಾನು ನೋಡ್ಕೊತಾ ಇದ್ದೀನಿ. ಸೊ ಯಾರ್ದೂ ಅವಶ್ಯಕತೆ ಇಲ್ಲ, ಕಂಟಿನ್ಯೂ ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಟೀಮ್ ಚಲೋ ಇತ್ತು ಕ್ರಿಟಿಕಲ್ ಕೇರ್ದು. ಸೊ ವಿತ್ ಅವರ್ ಟೀಮ್ ಓನ್ಲಿ ವಿ ಆರ್ ಮ್ಯಾನೇಜಿಂಗ್. ನಿಮ್ಮ ಮುಖಾಂತರ, ವಾಹಿನಿ ಮುಖಾಂತರ ನಮ್ಗೆ ಏನು ಹೇಳ್ಬೇಕಂದ್ರೆ, ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗ್ಬೇಕು ಅವ್ರಿಗೆ. ಸ್ವಲ್ಪ ಬೆಳಿಗ್ಗೆ ಮೇಡಮ್ ಮಾತಾಡಿದ್ರೆ ಮೇಡಮ್ ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳು ಸದ್ಯಕ್ಕೆ ಒಂದು 4 ದಿನ ಬರೋದು ಬೇಡ. ಎಲ್ರು ಕಡಿಮೆ ಆದ್ರೆ ಏನಾಗ್ತೈತ್ರಿ ಮೇಡಮ್, ರೆಸ್ಟ್ ಆಗ್ತೈತಿ. ಅಭಿಮಾನಿಗಳು ಮತ್ತು ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರು ಮತ್ತು ಅವ್ರ ಸಿಸ್ಟರ್ಸೇ ಬಂದಿಲ್ಲ. ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ನ ಮಾಡಬೇಕು, ಸ್ವಲ್ಪ ಕೋಆಪರೇಟ್ ಮಾಡಬೇಕು. I'm pinching myself as I talk to you because I bought a car for my birthday, and not just any other car. It is the car of my dreams. I've been dreaming about this car since I was a child, and Padminis are a favorite, and I'm sure a lot of you love Padminis too. And this is what the car looked like a few months ago at the workshop. And it obviously took a lot of time, effort and patience, and my garage guys transformed this car into this beautiful looking Padmini. I love the powder blue color and how it has turned out. And I want to talk to you about manifestations, because I have been spotting Padmini cars over the last 2 years everywhere in my neighborhood, and I have sketched them, painted them, and I would always document it every time I spotted one in my neighborhood, and never did I know that this car would come into my life. It feels surreal to be driving this around in my very neighborhood, and I just want to tell you that, keep chasing that dream. You never know when it will come true. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.